ಹಾಯ್ ಫ್ರೆಂಡ್ಸ್, ರಾಜ್ಯದ ಸಚಿವರು ಹೊಂದಿರೋ ಆಸ್ತಿ ಎಷ್ಟು? ಕಳೆದ 20 ವರ್ಷಗಳಲ್ಲಿ ಇವರ ಆಸ್ತಿಯಲ್ಲಿ ಎಷ್ಟು ಏರಿಕೆಯಾಗಿದೆ? ರಾಜಕೀಯಕ್ಕೆ ಬಂದು ಆಸ್ತಿ ಹೆಚ್ಚಿಸಿಕೊಂಡ ಸಚಿವರು ಯಾರು? 2008ರ ಚುನಾವಣೆಗೆ ಹೋಲಿಸಿದ್ರೆ ಈಗ ಸಚಿವರ ಆಸ್ತಿ ಎಷ್ಟು ಜಾಸ್ತಿ ಆಗಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಿದ್ದರಾಮಯ್ಯ ಇವರು ರಾಜ್ಯದ ಸಿಎಂ ಜೊತೆಗೆ ಹಲವು ಖಾತೆಗಳನ್ನು ತಮ್ಮ ಹತ್ರ ಇಟ್ಕೊಂಡಿದ್ದಾರೆ. ಇವರ ಹೆಸರಲ್ಲಿ 51 ಕೋಟಿ 93 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ 2008ರಲ್ಲಿ ಇವರ ಹೆಸರಲ್ಲಿ 5 ಕೋಟಿ 40 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇತ್ತು. ಅಂದರೆ ಇವರ ಆಸ್ತಿಯಲ್ಲಿ ಕಳೆದ 3 ಚುನಾವಣೆಗಳಲ್ಲಿ 45 ಕೋಟಿ ರೂಪಾಯಿಯಷ್ಟು ಆಸ್ತಿ ಜಾಸ್ತಿ ಆಗಿದೆ. ಡಿಕೆ ಶಿವಕುಮಾರ್ ರಾಜ್ಯದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸೇರಿದಂತೆ ಹಲವು ಖಾತೆಗಳನ್ನು ಹೊಂದಿದ್ದಾರೆ. ಇವರ ಬಳಿ ಬರೋಬ್ಬರಿ 1413 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 2008ರಲ್ಲಿ ಇವರ ಬಳಿ 75 ಕೋಟಿ 59 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ರು. ಅಂದ್ರೆ ಇವರ ಆಸ್ತಿಯಲ್ಲಿ 1338 ಕೋಟಿ ರೂಪಾಯಿ ಆಸ್ತಿ ಜಾಸ್ತಿ ಆಗಿದೆ. ಜಿ ಪರಮೇಶ್ವರ್ ಗೃಹ ಸಚಿವರಾಗಿರೋ ಡಾಕ್ಟರ್ ಜಿ ಪರಮೇಶ್ವರ್ ಹತ್ರ 21 ಕೋಟಿ 27 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 2008ರಲ್ಲಿ ಇವರ ಹೆಸರಲ್ಲಿ ಜಸ್ಟ್ 40 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇತ್ತು. ಅಂದ್ರೆ ಇವರ ಆಸ್ತಿಯಲ್ಲಿ 20 ಕೋಟಿ ರೂಪಾಯಿಗೂ ಹೆಚ್ಚು ಏರಿಕೆಯಾಗಿದೆ. ಎಚ್ ಕೆ ಪಾಟೀಲ್ ಕಾನೂನು ಸಚಿವ ಎಚ್ ಕೆ ಪಾಟೀಲ್ 21 ಕೋಟಿ 35 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ 2008ರಲ್ಲಿ ಇವರ ಹೆಸರಲ್ಲಿ ಇದ್ದಿದ್ದು 1 ಕೋಟಿ 6 ಲಕ್ಷ ರೂಪಾಯಿ ಮಾತ್ರ. 3 ಚುನಾವಣೆಗಳ ನಂತರ ಇವರ ಆಸ್ತಿಯಲ್ಲಿ 20 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಕೆಎಚ್ ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ 59 ಕೋಟಿ 63 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಇವರು 2009ರಲ್ಲಿ 5 ಕೋಟಿ 19 ಲಕ್ಷ ರೂಪಾಯಿ ಆಸ್ತಿ ಹೊಂದಿದ್ರು. ಇವರ ಆಸ್ತಿಯಲ್ಲಿ 54 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ರಾಮಲಿಂಗಾರೆಡ್ಡಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಕುಟುಂಬದ ಬಳಿ 110 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 2008ರಲ್ಲಿ ಇವರ ಹತ್ರ 8 ಕೋಟಿ 65 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇತ್ತು. ಅಂದ್ರೆ ಇವರ ಆಸ್ತಿಯಲ್ಲಿ ಬರೋಬ್ಬರಿ 102 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಎಂಬಿ ಪಾಟೀಲ್ ಬೃಹತ್ ಮಧ್ಯಮ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ 141 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 2008ರಲ್ಲಿ 18 ಕೋಟಿ 20 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ರು. ಅಂದ್ರೆ ಇವರ ಆಸ್ತಿಯಲ್ಲಿ 123 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಕೆಜೆ ಜಾರ್ಜ್ ಇಂಧನ ಸಚಿವ ಕೆಜೆ ಜಾರ್ಜ್ 80 ಕೋಟಿ 37 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಇವರ ಹತ್ರ 2008ರಲ್ಲಿ 24 ಕೋಟಿ 13 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇತ್ತು. ಇವರ ಆಸ್ತಿಯಲ್ಲಿ 56 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ದಿನೇಶ್ ಗುಂಡೂರಾವ್ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ 48 ಕೋಟಿ 6 ಲಕ್ಷ ರೂಪಾಯಿಯಷ್ಟು ಆಸ್ತಿ ಹೊಂದಿದ್ದಾರೆ. ಅದೇ 2008ರಲ್ಲಿ 20 ಕೋಟಿ 33 ಲಕ್ಷ ರೂಪಾಯಿ ಆಸ್ತಿ ಘೋಷಿಸಿಕೊಂಡಿದ್ರು. ಅಂದ್ರೆ ಇವರ ಆಸ್ತಿಯಲ್ಲಿ 28 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ 3 ಕೋಟಿ 82 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ 2008ರಲ್ಲಿ ಇವರು ಜಸ್ಟ್ 80 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ರು. ಅಂದ್ರೆ ಇವರ ಆಸ್ತಿಯಲ್ಲಿ 3 ಕೋಟಿ ರೂಪಾಯಿ ಏರಿಕೆಯಾಗಿದೆ. ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ 175 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 2008ರಲ್ಲಿ 15 ಕೋಟಿ 39 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇತ್ತು. ಅಂದ್ರೆ ಇವರ ಆಸ್ತಿಯಲ್ಲಿ 160 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಕೃಷ್ಣ ಬೈರೇಗೌಡ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ 16 ಕೋಟಿ 70 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾರೆ. ಅದೇ 2009ರಲ್ಲಿ ಇವರು ತಮ್ಮ ಆಸ್ತಿ 3 ಕೋಟಿ 8 ಲಕ್ಷ ರೂಪಾಯಿ ಅಂತ ಮಾಹಿತಿ ನೀಡಿದ್ರು. ಅಂದ್ರೆ ಇವರ ಆಸ್ತಿಯಲ್ಲಿ 13 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಪ್ರಿಯಾಂಕ್ ಖರ್ಗೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಬಳಿ 16 ಕೋಟಿ 86 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 2008ರಲ್ಲಿ 5 ಕೋಟಿ 46 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇರೋದಾಗಿ ಮಾಹಿತಿ ನೀಡಿದ್ರು. ಅಂದ್ರೆ ಇವರ ಆಸ್ತಿಯಲ್ಲಿ 11 ಕೋಟಿ ರೂಪಾಯಿಯಷ್ಟು ವೃದ್ಧಿಯಾಗಿದೆ. ಶಿವಾನಂದ ಪಾಟೀಲ್ ಜವಳಿ ಮತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ 35 ಕೋಟಿ 39 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ.
ಇವರ ಹತ್ರ 2008ರಲ್ಲಿ 1,95,00,000 ರೂಪಾಯಿ ಮೌಲ್ಯದ ಆಸ್ತಿ ಇತ್ತು. ಅಂದ್ರೆ ಆಸ್ತಿಯಲ್ಲಿ 33 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಜಮೀರ್ ಅಹಮದ್ ಖಾನ್. ವಸತಿ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ 72,72,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 2008ರ ಚುನಾವಣೆಯಲ್ಲಿ ಇವರ ಬಳಿ ಇದ್ದಿದ್ದು ಜಸ್ಟ್ 52,33,00,000 ರೂಪಾಯಿ. ಅಂದ್ರೆ ಇವರ ಆಸ್ತಿಯಲ್ಲಿ ಬರೋಬ್ಬರಿ 72 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಶರಣಬಸಪ್ಪ ದರ್ಶನಾಪುರ. ಸಣ್ಣ ಕೈಗಾರಿಕೆ ಸಚಿವ ಶರಣಬಸಪ್ಪ ದರ್ಶನಾಪುರ 15,27,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 2008ರಲ್ಲಿ ಇವರ ಆಸ್ತಿ ಮೌಲ್ಯ 1,08,00,000 ರೂಪಾಯಿಯಷ್ಟಿತ್ತು. ಅಂದ್ರೆ ಇವರ ಆಸ್ತಿಯಲ್ಲಿ 14 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಈಶ್ವರ್ ಖಂಡ್ರೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ 8,74,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 2008ರಲ್ಲಿ ಇವರ ಹೆಸರಲ್ಲಿ 1,49,00,000 ರೂಪಾಯಿ ಆಸ್ತಿ ಇತ್ತು. ಅಂದ್ರೆ ಇವರ ಆಸ್ತಿಯಲ್ಲಿ 7 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಚಲುವರಾಯಸ್ವಾಮಿ. ಕೃಷಿ ಸಚಿವ ಚಲುವರಾಯಸ್ವಾಮಿ 71,88,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ 2009ರಲ್ಲಿ ತಮ್ಮ ಬಳಿ 5,41,00,000 ರೂಪಾಯಿಯಷ್ಟು ಆಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ರು. ಅಂದ್ರೆ ಇವರ ಆಸ್ತಿಯಲ್ಲಿ 66 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಎಸ್ ಮಲ್ಲಿಕಾರ್ಜುನ್. ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಎಸ್ ಮಲ್ಲಿಕಾರ್ಜುನ್ 189,20,00,000 ರೂಪಾಯಿ ಮೌಲ್ಯದ ಆಸ್ತಿಗೆ ಒಡೆಯರಾಗಿದ್ದಾರೆ. 2009ರಲ್ಲಿ ಇವರ ಹತ್ರ 35,78,00,000 ರೂಪಾಯಿಯಷ್ಟು ಆಸ್ತಿ ಇತ್ತು. ಒಟ್ಟಾರೆಯಾಗಿ ಇವರ ಆಸ್ತಿಯಲ್ಲಿ 155 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ರಹೀಂ ಖಾನ್. ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್ ಬಳಿ 83,84,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. 2008ರಲ್ಲಿ ಇವರು 1,69,00,000 ರೂಪಾಯಿಯಷ್ಟು ಆಸ್ತಿ ಹೊಂದಿದ್ರು. ಅಂದ್ರೆ ಇವರ ಆಸ್ತಿಯಲ್ಲಿ 82 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಸಂತೋಷ್ ಲಾಡ್. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ 138,82,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ 2008ರಲ್ಲಿ ಇವರ ಹತ್ರ 61,55,00,000 ರೂಪಾಯಿ ಮೌಲ್ಯದ ಆಸ್ತಿ ಇತ್ತು. ಅಂದ್ರೆ ಇವರ ಆಸ್ತಿಯಲ್ಲಿ 77 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಶರಣಪ್ರಕಾಶ್ ಪಾಟೀಲ್. ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ 28,70,00,000 ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾರೆ. 2008ರಲ್ಲಿ ಇವರ ಬಳಿ ಇದ್ದಿದ್ದು 60 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ. ಇದೀಗ ಆಸ್ತಿಯಲ್ಲಿ 28 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಆರ್.ಬಿ. ತಿಮ್ಮಾಪುರ. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ 58 ಲಕ್ಷ ರೂಪಾಯಿಯಷ್ಟು ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಅದೇ ಇವರ ಹತ್ರ 2008ರಲ್ಲಿ 33 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇತ್ತು. ಅಂದ್ರೆ ಸಚಿವರ ಪೈಕಿ ಕಡಿಮೆ ಆಸ್ತಿ ಇರೋದು. ಆಸ್ತಿ ವೇಗವಾಗಿ ಏರಿಕೆಯಾಗಿಲ್ಲ ಅಂದ್ರೆ ಅದು ಆರ್.ಬಿ. ತಿಮ್ಮಾಪುರ ಮಾತ್ರ. ಕೆ ವೆಂಕಟೇಶ್. ಪಶುಸಂಗೋಪನೆ ಸಚಿವ ಕೆ ವೆಂಕಟೇಶ್ 18,29,00,000 ರೂಪಾಯಿ ಮೌಲ್ಯದ ಆಸ್ತಿಗೆ ಒಡೆಯರಾಗಿದ್ದಾರೆ. 2008ರಲ್ಲಿ ಇವರ ಹೆಸರಲ್ಲಿ 2,65,00,000 ರೂಪಾಯಿ ಆಸ್ತಿ ಇತ್ತು. ಅಂದ್ರೆ ಇವರ ಆಸ್ತಿಯಲ್ಲಿ 15,64,00,000 ರೂಪಾಯಿ ಮೌಲ್ಯದ ಆಸ್ತಿ ಏರಿಕೆಯಾಗಿದೆ. ಶಿವರಾಜ್ ತಂಗಡಗಿ. ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ 17,02,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ 2008ರಲ್ಲಿ ಇವರ ಬಳಿ 1,37,00,000 ರೂಪಾಯಿಯಷ್ಟು ಆಸ್ತಿ ಇತ್ತು. ಅಂದ್ರೆ ಇವರ ಆಸ್ತಿಯಲ್ಲಿ 15,65,00,000 ರೂಪಾಯಿ ಏರಿಕೆಯಾಗಿದೆ. ಡಿ ಸುಧಾಕರ್. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಡಿ ಸುಧಾಕರ್ 135,69,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 2008ರಲ್ಲಿ ಇವರ ಹೆಸರಲ್ಲಿ 12,46,00,000 ರೂಪಾಯಿ ಮೌಲ್ಯದ ಆಸ್ತಿ ಇತ್ತು. ಅಂದ್ರೆ ಇವರ ಆಸ್ತಿಯಲ್ಲಿ 123 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಕೆ.ಎನ್. ರಾಜಣ್ಣ. ಸಹಕಾರ ಸಚಿವ ಕೆ.ಎನ್. ರಾಜಣ್ಣ 35 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 2008ರಲ್ಲಿ ಇವರ ಹತ್ರ 15,70,00,000 ರೂಪಾಯಿ ಆಸ್ತಿ ಇತ್ತು. ಅಂದ್ರೆ ಇವರ ಆಸ್ತಿಯಲ್ಲಿ 20 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಭೈರತಿ ಸುರೇಶ್. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಬರೋಬ್ಬರಿ 648 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾರೆ. ಅದೇ 2008ರಲ್ಲಿ ಭೈರತಿ ಸುರೇಶ್ 116,85,00,000 ರೂಪಾಯಿ ಆಸ್ತಿ ಹೊಂದಿದ್ರು. ಅಂದ್ರೆ ಇವರ ಆಸ್ತಿಯಲ್ಲಿ 532 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ 13,18,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ.
ಇವರು 2013ರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದಾಗ 8 ಕೋಟಿ 10 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ರು. ಇದೀಗ ಇವರ ಆಸ್ತಿಯಲ್ಲಿ 5 ಕೋಟಿಯಷ್ಟು ಏರಿಕೆಯಾಗಿದೆ. ಮಂಕಾಲ್ ವೈದ್ಯ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಸಾರಿಗೆ ಸಚಿವರಾದ ಮಂಕಾಲ್ ವೈದ್ಯ 64 ಕೋಟಿ 24 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿಗೆ ಒಡೆಯರಾಗಿದ್ದಾರೆ. ಅದೇ 2013ರಲ್ಲಿ ಇವರ ಹತ್ರ 12 ಕೋಟಿ 14 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇತ್ತು. ಅಂದ್ರೆ ಆಸ್ತಿಯಲ್ಲಿ 52 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಮಧು ಬಂಗಾರಪ್ಪ ಪ್ರಾಥಮಿಕ ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ 69 ಕೋಟಿ 51 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 2008ರಲ್ಲಿ ಇವರು ತಮ್ಮ ಬಳಿ 15 ಕೋಟಿ 35 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ ಅಂತ ಘೋಷಿಸಿಕೊಂಡಿದ್ರು. ಇವರ ಆಸ್ತಿಯಲ್ಲಿ 54 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ 65 ಕೋಟಿ 54 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 2008ರಲ್ಲಿ ಇವರ ಹತ್ರ 6 ಕೋಟಿ 14 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇತ್ತು. ಅಂದ್ರೆ ಆಸ್ತಿಯಲ್ಲಿ 59 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಎನ್ಎಸ್ ಬೋಸರಾಜು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು 10 ಕೋಟಿ 38 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ 2013ರಲ್ಲಿ ಇವರ ಹತ್ರ ಇದ್ದಿದ್ದು ಜಸ್ಟ್ 28 ಲಕ್ಷ ರೂಪಾಯಿ. ಆದ್ರೀಗ ಆಸ್ತಿಯಲ್ಲಿ 10 ಕೋಟಿ ರೂಪಾಯಿಯಷ್ಟು ಏರಿಕೆಯಾಗಿದೆ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯ ಕ್ಯಾಬಿನೆಟ್ ಸಚಿವರ ಆಸ್ತಿಯ ಬಗ್ಗೆ. 2008ರಿಂದ ಈವರೆಗೆ ಆಸ್ತಿಯಲ್ಲಿ ಎಷ್ಟು ಏರಿಕೆಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರೆಲ್ಲರೂ ತಮ್ಮ ಆದಾಯದ ಮೂಲ ಉದ್ಯಮ, ಕೃಷಿ, ಬಾಡಿಗೆ ದುಡ್ಡು ಅಂತ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.